ಬಿಬಿಎಂಪಿ ಹಾಗೂ ಕೇಂದ್ರ ರೈಲ್ವೆ ಇಲಾಖೆಯ ನಡುವೆ ಮುಸುಕಿನ ಗುದ್ದಾಟ ಅನ್ನೋದು ನಡೀತಾ ಇದೆ. ಬೆಂಗಳೂರಿನ ಹೃದಯ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಓಕಳಿಪುರಂ ಅಷ್ಟಪಥ ರಸ್ತೆ ನಿರ್ಮಾಣ ಕಾಮಗಾರಿ ಇನ್ನೂ ಅಪೂರ್ಣವಾಗ್ಬಿಟ್ಟಿದೆ. ಮತ್ತೆ 7 ಕೋಟಿ ರೂಪಾಯಿ ಪರಿಹಾರವನ್ನ ಕೇಳ್ತಾ ಇದೆ ಕೇಂದ್ರ ರೈಲ್ವೆ ಇಲಾಖೆ. ಈಗಾಗಲೇ ಕಾಮಗಾರಿಗೆ 100 ಕೋಟಿ ಸುರಿದಿರುವ ಬಿಬಿಎಂಪಿ ಇತ್ತ 7 ಕೋಟಿ ರೂಪಾಯಿ ಹಣ ನೀಡೋಕೆ ಪಾಲಿಕೆ ಅಧಿಕಾರಿಗಳಿಗೆ ಒಪ್ಪಿಗೆ ಇಲ್ಲ. ಪರಿಹಾರ ನೀಡಿದ್ರೂ ಡಿಮ್ಯಾಂಡ್ ಸರಿಗಲ್ಲ ಅಂತಿದ್ದಾರೆ ಪಾಲಿಕೆಯವರು. ರಾಜ್ಯ ಸರ್ಕಾರದ ಮುಂದಿಡೋದಕ್ಕೆ ಪಾಲಿಕೆ ಆಡಳಿತ ವರ್ಗ ಇದೀಗ ನಿರ್ಧರಿಸಿದೆ. ನೋಡಿ, ಇದು ಒಂದು ರೀತಿಯಾಗಿ ಕೇಂದ್ರ ರೈಲ್ವೆ ಇಲಾಖೆ ಮತ್ತು ಬಿಬಿಎಂಪಿ ನಡುವಿನ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪ್ರಸಂಗ. ಮುಸುಕಿನ ಗುದ್ದಾಟ ಅನ್ನೋದು ಬಹುದಿನಗಳಿಂದ ನಡೀತಾ ಇದೆ. ಬೆಂಗಳೂರಿನ ಹೃದಯ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ಅನ್ನೋದು ಮಾತ್ರ ಸಿಗ್ತಾ ಇಲ್ಲ. ಜನ ಹೈರಾಣಾಗಿ ಹೋಗಿದ್ದಾರೆ ಇದರಿಂದ. ಓಕ್ಲಿಪುರಂ ಅಷ್ಟಪಥ ರಸ್ತೆ ನಿರ್ಮಾಣ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ. ಅದು ಕಂಪ್ಲೀಟ್ ಆಗಿಲ್ಲ. ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಕೋಟಿ ಕೋಟಿ ಅನುದಾನ ಅನ್ನೋದು ಸುರಿತಾನೇ ಇದ್ದಾರೆ. ಇದೀಗ ಮತ್ತೆ 7 ಕೋಟಿ ರೂಪಾಯಿ ಪರಿಹಾರವನ್ನು ಕೇಂದ್ರ ರೈಲ್ವೆ ಇಲಾಖೆ ಕೇಳ್ತಾ ಇದೆ. ಇಲ್ಲ, ಕಾಮಗಾರಿ ನಡೆಸಲೇಬೇಕು, ಅರ್ಧಕ್ಕೆ ನಿಂತೋಗಿದೆ, ಹಾಗಾಗಿ 7 ಕೋಟಿ ಬೇಕು ಅಂತ. ಈಗಾಗಲೇ ಕಾಮಗಾರಿಗೆ ಅಂತಾನೆ 100 ಕೋಟಿಯನ್ನು ಬಿಬಿಎಂಪಿ ಸುರಿದು ಬಿಟ್ಟಿದೆ. ಈಗ ಮತ್ತೆ 7 ಕೋಟಿ ರೂಪಾಯಿ ಹಣ ನೀಡಬೇಕು ಅಂತಂದರೆ ಅದು ಹೇಗೆ ಸಾಧ್ಯ? ಹಾಗಾಗಿ ಪಾಲಿಕೆ ಅಧಿಕಾರಿಗಳು ಅದು ಒಪ್ಪಿಗೆ ನೀಡ್ತಾ ಇಲ್ಲ ಆಗಲ್ಲ ಅಂತ. ಇದೀಗ ಪರಿಹಾರ ನೀಡಿದ್ರೂ ಕೂಡ ಡಿಮ್ಯಾಂಡ್ ಮಾತ್ರ ಸರಿಯಲ್ಲ ಅಂತ ಪಾಲಿಕೆಯವರು ಹೇಳ್ತಾ ಇದ್ದಾರೆ. ಇನ್ನು ಸದ್ಯದ ಸ್ಥಿತಿಗತಿಗೇನು, ವಾಸ್ತವ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ ಸ್ಥಳದಿಂದ. ನೋಡೋಣ ಬನ್ನಿ. ರಾಜಧಾನಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನ ಓಕ್ಲಿಪುರಂ ಜಂಕ್ಷನ್ನ ಸಿಗ್ನಲ್ ಫ್ರೀ ಕಾರಿಡಾರ್ ಮುಕ್ತ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಈಗ ವಾಹನ ಸವಾರರಲ್ಲಿ ಜನರಲ್ಲೂ ಕೂಡ ಇದೆ. ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಬಿಬಿಎಂಪಿ ಹಾಗೂ ಕೇಂದ್ರ ರೈಲ್ವೆ ಇಲಾಖೆ ನಡುವಿನ ಮುಸುಕಿನ ಗುದ್ದಾಟ ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂಥದ್ದು. ನಾ ಬಿಡೆ ನೀ ಕೊಡೆ ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿ ಬಿಬಿಎಂಪಿ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದರೆ, ಮುಖ್ಯವಾಗಿ ಸುಮಾರು 100 ಕೋಟಿಗೂ ಹೆಚ್ಚು ಮೊತ್ತದಲ್ಲಿ ಓಕ್ಲಿಪುರಂ ಜಂಕ್ಷನ್ ಫ್ರೀ ಸಿಗ್ನಲ್ ಕಾರಿಡಾರ್ ಅಂದರೆ 8 ಪದದ ಅಷ್ಟಪಥದ ಸಿಗ್ನಲ್ ಫ್ರೀ ಕಾರಿಡಾರನ್ನು ಹಿಂದೆ ಕೈಗೊಳ್ಳಲಾಗಿತ್ತು. ಕಳೆದ ವರ್ಷ ಅಂತಂದರೆ ಇದೇ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ DCM DK ಶಿವಕುಮಾರ್ ಅವರು ಕೂಡ ಸಂಚಾರಕ್ಕೆ ಮುಕ್ತ ಮಾಡಿದರು. 5 ಪಥವನ್ನು ಸಂಚಾರ ಮುಕ್ತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಯಾವ್ಯಾವುದು ಅಂತಂದರೆ, ಮುಖ್ಯವಾಗಿ ನಾವು ಮೆಜೆಸ್ಟಿಕ್ ಹಾಗೆಯೇ ರಾಜಾಜಿನಗರ, ಮಲ್ಲೇಶ್ವರಂ, ಮಾಗಡಿ ರಸ್ತೆಗಳ ನಡುವೆ ಇದು ನೇರವಾದಂತಹ ಸಂಪರ್ಕವನ್ನು ಕಲ್ಪಿಸುತ್ತೆ. ಮಾಗಡಿ ರಸ್ತೆ ಮತ್ತು ರಾಜಾಜಿನಗರದಿಂದ ಮೆಜೆಸ್ಟಿಕ್ಗೆ ಬರುವಂಥದ್ದು, ಹಾಗೆಯೇ ರೈಲ್ವೆ ನಿಲ್ದಾಣಕ್ಕೆ ಬರುವಂಥಕ್ಕೆ ನಾವು ಸಂಪರ್ಕವನ್ನು ನೋಡ್ಬೋದು. 8 ಲೈನ್ ಅಂತಂದರೆ ಒಂದು ರೀತಿಯಲ್ಲಿ ಸುರಂಗದ ರೀತಿಯಲ್ಲಿ 8 ಲೈನ್ ಇದು ನಿರ್ಮಾಣ ಆಗುತ್ತೆ. ಹಾಗಾಗಿ ಇಲ್ಲಿಂದನೂ ಕೂಡ ನಾವು ನೇರವಾಗಿ ರಾಜಾಜಿನಗರ, ಬಸವೇಶ್ವರ ನಗರ, ವಿಜಯನಗರಕ್ಕೆ ಹೋಗ್ಲಿಕ್ಕೆ ಕೂಡ 1 ಲೈನ್ ಇರುತ್ತೆ. ಈಗಾಗಲೇ ನಾನು ಮೊದಲೇ ಹೇಳಿದಾಗೆ 5 ಪಥದ ನಿರ್ಮಾಣಕ್ಕೆ ಆಗಿದೆ. ಆದರೆ ಉಳಿದ 3 ಪಥ ಅಂತಂದರೆ ರೈಲ್ವೆ ಭಾಗಕ್ಕೆ ಹೋಗುವಂತಹ ಏನು ಪಾತ್ ಏನಿದೆ ಅಥವಾ ರೋಡ್ ಕನೆಕ್ಟಿವಿಟಿ ಏನಿದೆ ಅದಿನ್ನೂ ಕೂಡ ಪೆಂಡಿಂಗ್ ಇದೆ. ಅದಕ್ಕೆ ಕಾರಣ ಏನಂತಂದರೆ, ಇಲ್ಲಿ ನಾವು ವಿಜುವಲಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಏನು ಭೂಸ್ವಾಧೀನ ಪ್ರಕ್ರಿಯೆ ಆಗ್ತಾನೆ ಇದೆ, ಇನ್ನೂ ಕೂಡ ಅದು ಮುಗ್ದಿಲ್ಲ. ಹಾಗೆಯೇ ಒಳಗಡೆ ರೈಲ್ವೆ ಅಂಡರ್ ಪಾಸ್ ಒಳಗಡೆನೂ ಕೂಡ ಒಂದು ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆ ಕೂಡ ಇನ್ನೂ ಬಾಕಿ ಇದೆ. ಅದರ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಕಾರಣ ಇಷ್ಟೇ, ಕೇಂದ್ರ ರೈಲ್ವೆ ಇಲಾಖೆಗೆ 7 ಕೋಟಿ ಪರಿಹಾರವನ್ನು ಇನ್ನೂ ಕೂಡ ಬೇಕು ಅನ್ನುವಂತಹ ಡಿಮ್ಯಾಂಡನ್ನು ರಾಜ್ಯ ಸರ್ಕಾರ ಆದರೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಇಟ್ಟಿರುವಂಥದ್ದು. ಕಾರಣ ಏನಂತಂದರೆ, ಒಂದು ರೀತಿಯಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ, ಕೆಳಮಟ್ಟದ ಸೇತುವೆಗಳ ನಿರ್ಮಾಣ ಆಗಿರುವಂಥದ್ದು, ಮಣ್ಣುಗಳನ್ನು ತೆರವು ಕಾರ್ಯಾಗಿರುವಂಥದ್ದು. ಹಾಗೆಯೇ ಈ ಒಂದು ರೈಲ್ವೆ ಟ್ರ್ಯಾಕ್ ನಾವು ನೋಡ್ತಾ ಇದ್ದೀವಿ. ರೈಲ್ವೆ ಟ್ರ್ಯಾಕ್ನಲ್ಲಿ ಅರ್ಧರ್ಧ ಗಂಟೆ, ಈ ಸಂಜೆ ಟೈಮು, ರಾತ್ರಿ ಟೈಮಲ್ಲಿ ಟ್ರೈನನ್ನು ನಿಲ್ಲಿಸಬೇಕಾಗತ್ತೆ. ಆ ಟ್ರೈನನ್ನು ಅರ್ಧ ಗಂಟೆ ನಿಲ್ಲಿಸೋ ಕಾರಣಕ್ಕಾಗಿ ಅದರ ಮೇಂಟೆನೆನ್ಸ್ ಅಮೌಂಟು 20ರಿಂದ 25 ಲಕ್ಷ ಅಮೌಂಟ್ ಬೇಕಾಗುತ್ತೆ. ಹಾಗಾಗಿ ನಮಗೆ ಪರಿಹಾರವಾಗಿ ನೀವು 7 ಕೋಟಿ ಕೊಡಲೇಬೇಕು, ಇಲ್ಲ ಆದರೆ ಉಳಿದ ಕಾಮಗಾರಿಗೆ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನು ಅಥವಾ ಡಿಮ್ಯಾಂಡನ್ನು ಕೇಂದ್ರ ರೈಲ್ವೆ ಇಲಾಖೆ ಅಧಿಕಾರಿಗಳು ಪಾಲಿಕೆ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ಏನು ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಒಂದು ಸಿಗ್ನಲ್ ಫ್ರೀ ಕಾರಿಡಾರ್ನ ಈ ಒಂದು ಓಕ್ಲಿಪುರಂ ಜಂಕ್ಷನಲ್ಲಿ ಮಾಡೋದಾಗುತ್ತೆ. ಈಗಾಗಲೇ 5 ಪಥ 6 ಪಥಗಳೀಗ ಆಗಿದೆ. ಆದರೆ ನಾವು ವಿಜಯನಗರ, ಮಾಗಡಿ ರಸ್ತೆಗಳಿಂದ ಬರುವಂಥದ್ದನ್ನು ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ತೆರಳುವಂತಹ ಮಾರ್ಗ ಆಗಿಲ್ಲ. ಅಲ್ಲದೆ ಅದಕ್ಕೆ ಬೇಕಾದ ಸಂಬಂಧಪಟ್ಟಂತಹ
ಸಣ್ಣ ಪುಟ್ಟ ಕಾಮಗಾರಿಗಳು ಪೆಂಡಿಂಗ್ ಇದೆ. ಆ ಒಂದು ಕಾರಣಕ್ಕೆ BBMP ಹಾಗೂ ರೈಲ್ವೆ ಇಲಾಖೆ ನಡುವಿನ ಮುಸುಕಿನ ಗುದ್ದಾಟ ಈಗ ಇರುವಂಥದ್ದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. ಹೋಕ್ಲಿಪುರಂ ಅಷ್ಟಪಥ ರಸ್ತೆ ನಿರ್ಮಾಣ ಕಾಮಗಾರಿ ಇನ್ನೂ ಅಪೂರ್ಣ ಆಗಿರೋದ್ರಿಂದ ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಎಷ್ಟು ವರ್ಷಗಳಿಂದ ಇನ್ನು ಕಾಮಗಾರಿ ನಡೀತಾ ಇದೆ, ಅದಕ್ಕೆ ಟ್ರಾಫಿಕ್ ಜಾಮು, ಕಾಮಗಾರಿ ನಡೀತಾ ಇದೆ, ಅದಕ್ಕೆ ಈ ಥರದ ಪರಿಸ್ಥಿತಿ ಅಂತ ಮುಂದೂಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಎಷ್ಟೇ ಅಂತ ದುಡ್ಡು ಸುರಿತಾ ಇದ್ರೂ ಕಾಮಗಾರಿ ಮಾತ್ರ ಕಂಪ್ಲೀಟ್ ಆಗ್ತಾಗಿಲ್ಲ. BBMPಗೂ ದುಡ್ಡು ಕೊಟ್ಟು 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 ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ? ಸೊ ಆ ಕಾರಣಕ್ಕಾಗಿ BBMP ಇದೀಗ ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮುಂದಿಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಸೊ ಕೇಂದ್ರ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನೀವೇನಾದರೂ ಮಾಡಿ ಬಗೆಹರಿಸ್ಕೊಳ್ಳಿ ಈ ವಿಚಾರವನ್ನು ಅಂತ ತನ್ನ ತಲೆನೋವನ್ನು ರಾಜ್ಯ ಸರ್ಕಾರಕ್ಕೆ ಸಿಲುಕಿಸುವಂಥ ಎಲ್ಲ ಕೆಲಸಕ್ಕೂ ಇದೀಗ BBMP ಮುಂದಾಗಿದೆ. ಯಾಕಂದರೆ BBMP ಅಧಿಕಾರಿಗಳು ನೋಡಿ 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 ಸಾಕಾಗಿ ಹೋಗಿದ್ದಾರೆ. ಆಮೇಲೆ ಅವ್ರು ಏನು ಹೇಳ್ತಾ ಇರೋದು ಅಂದರೆ ಈ 7 ಕೋಟಿ ಕೇಳ್ತಾ ಇದ್ದಾರೆ ಅಲ್ವಾ, ಈ 7 ಕೋಟಿನ ಕೊಟ್ಟರು ಇವ್ರ ಸಮಸ್ಯೆ ಅನ್ನೋದು ಇಲ್ಲಿಗೆ ನಿಲ್ಲಲ್ಲ, ಮತ್ತು ದುಡ್ಡನ್ನು ಕೇಳ್ತಾನೆ ಇರ್ತಾರೆ. ಸೊ ಎಷ್ಟು ಸತಿ ಅಂತ ಕೊಡೋಕ್ಕಾಗತ್ತೆ ಅನ್ನೋದು BBMP ಅವರ ಪ್ರಶ್ನೆ. ಬಟ್ ಕೇಂದ್ರ ರೈಲ್ವೆ ಇಲಾಖೆ ಇದಕ್ಕೆ ಏನು ಹೇಳುತ್ತೋ ಅಥವಾ ಇವರಿಬ್ಬರ ಜಗಳದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೇನೆ ಸಾರ್ವಜನಿಕರು ಇನ್ನೆಷ್ಟು ದಿನ ಪರದಾಡಬೇಕೋ ಗೊತ್ತಿಲ್ಲ. ನೋಡಿ, ಪೀಕ್ ಅವರ್ಸ್ ಅಂತ ಬಂತು ಅಂತ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಆಫೀಸಿಗೆ ಹೋಗೋರು, ಆಫೀಸಿಂದ ಬರೋರು, ಸ್ಕೂಲ್ಗೆ ಹೋಗೋದು, ಸ್ಕೂಲಿಂದ ಬರೋದು, ಈ ಪೀಕ್ ಅವರ್ಸಲ್ಲಂತೂ ಆ ಹೋಕ್ಲಿಪುರಂ ಸರ್ಕಲಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಗಂಟಾನುಗಟ್ಟಲೆ ನಿಂತ್ಕೋಬೇಕು, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ. ಯಾಕೆ? ಕಾಮಗಾರಿ ಅಲ್ಲಿ ನಡೀತಾ ಇರೋದ್ರಿಂದ, ಕಾಮಗಾರಿ ಪೂರ್ಣ ಆಗದೆ ಇರೋದ್ರಿಂದ ಇವರ ಜಗಳದಲ್ಲಿ ಸಾರ್ವಜನಿಕರ ಸಮಸ್ಯೆನ ಎದುರಿಸ್ಬೇಕಲ್ಲ, ಅದು ಬೇಸರದ ಸಂಗತಿ. ಸೊ ಇದೀಗ BBMP ಏನು ನಿರ್ಧಾರ ಕೈಗೊಳ್ಳುತ್ತೆ, ಕೇಂದ್ರ ರೈಲ್ವೆ ಇಲಾಖೆ ಅದಕ್ಕೆ ಏನು ನಿರ್ಧಾರ ಕೈಗೊಳ್ಳುತ್ತೆ. ಸೊ ಓಕೆ ಫೈನ್ ಅಂತ ಇದನ್ನು ಇಲ್ಲಿಗೆ ಬಿಟ್ಟರೆ ಅದು ಸಮಸ್ಯೆ, ಬಿಡೋದಕ್ಕೂ ಆಗಲ್ಲ. ಹಾಗಿದ್ರೆ ಕಾಮಗಾರಿ ಕಂಪ್ಲೀಟ್ ಮಾಡಬೇಕು ಅಂದರೆ ಮತ್ತೆ ಕೋಟಿ ಸುರಿಬೇಕು. ಈಗ ಆಲ್ರೆಡಿ 100 ಕೋಟಿ ಸುರಿದಾಗಿದೆ. ಬರೀ ಇದೊಂದೇ ಕಾಮಗಾರಿಗೆ ಇಷ್ಟು ಕೋಟಿ ಸುರಿತಾ ಕೂತ್ರೆ ಇನ್ನು ಉಳಿದಿರೋದು ಕಾಮಗಾರಿ ಅಭಿವೃದ್ಧಿ ಕಾರ್ಯ ಅನ್ನೋದು ಹೇಗಾಗತ್ತೆ, ಅದು ಪ್ರಶ್ನೆ ಅಲ್ವಾ. ಸೊ ಹಾಗಾಗಿ BBMP ಅವರು ಎಷ್ಟೇ ಬಾರಿ ರೈಲ್ವೆ ಇಲಾಖೆಯವ್ರು ಕೇಳಿದ್ರೂ ಈಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಹಾಕ್ತಾ ಇದ್ದಾರೆ. ಇದರಿಂದ ಕಿರಿಕಿರಿ ಆಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಏನು ಸಮಸ್ಯೆ ಇದೆಯೋ ಇದನ್ನು ಇತ್ಯರ್ಥ ಮಾಡ್ಕೊಳ್ಬೇಕು, ಬಗೆಹರಿಸ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಸಮಸ್ಯೆ ಅನುಭವಿಸೋ ಸಾರ್ವಜನಿಕರು ಮತ್ತೆ ಅದು ಕಿರಿಕಿರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರದ ಎಂಟ್ರಿ ಆಗುತ್ತಾ, ರಾಜ್ಯ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ 100 ಕೋಟಿ ವ್ಯಯ ಮಾಡಲಾಗಿದೆ. 100 ಕೋಟಿ ಕಾಮಗಾರಿ ನಡೆದಿದ್ರೂ ಕೂಡ ಕಂಪ್ಲೀಟ್ ಆಗದೆ ಇರೋದು ಬೇಸರದ ಸಂಗತಿ.